ಗದಗ ಜಿಲ್ಲೆಯಲ್ಲಿ ರೋಣ ಪೊಲೀಸ್ ಉಪನಿರೀಕ್ಷಕ ಪ್ರಕಾಶ್ ಬಣಕರ್ ವಿರುದ್ಧ ಭ್ರಷ್ಟಾಚಾರ ಹಾಗೂ ಅಕ್ರಮ ಚಟುವಟಿಕೆಗಳಿಗೆ ಬೆಂಬಲ ನೀಡುತ್ತಿರುವ ಆರೋಪ ಕೇಳಿಬಂದಿದ್ದು, ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಅಥವಾ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿ ದಲಿತ ಹಾಗೂ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ರೋಣ ತಾಲೂಕಿನಲ್ಲಿ ಅಕ್ರಮ ಮರಳು ಗಣಿಗಾರಿಕೆ, ಮಟ್ಕಾ, ಇಸ್ಪಿಟ್, ಅಕ್ರಮ ಸರಾಯಿ ಮಾರಾಟ ಹಾಗೂ ಪಡಿತರ ಅಕ್ಕಿ ಕಳ್ಳಸಾಗಣೆ ನಡೆಯುತ್ತಿದ್ದರೂ ಆಡಳಿತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡರು, ಪಿಎಸ್ಐ ವಿರುದ್ಧ ಕರ್ನಾಟಕ ಲೋಕಾಯುಕ್ತ ಸ್ವಯಂ ಪ್ರೇರಿತವಾಗಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತುತ್ತಿರುವ ಹೋರಾಟಗಾರರು ಮತ್ತು ಪತ್ರಕರ್ತರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಲಾಗುತ್ತಿದೆ ಎಂದು ಆರೋಪಿಸಿ ಹನುಮಂತವಾದಿ ಹಾಗೂ ಬಸವರಾಜ ಕಾಳೆ ವಿರುದ್ಧದ ಮೊಕದ್ದಮೆಗಳನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ರೋಣ ಪೊಲೀಸ್ ಠಾಣೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದರೆ ಹಲವು ಅಂಶಗಳು ಬೆಳಕಿಗೆ ಬರಲಿವೆ ಎಂದು ಪ್ರತಿಭಟನಾಕಾರರು ಹೇಳಿದ್ದು, ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಅದು ಇಲ್ಲಿ ಒಂದಲ್ಲ, ಇಡೀ ರಾಜ್ಯಾದ್ಯಂತ ನಡೆದಿತ್ತು. ಅದಕ್ಕಾಗಿ ನಾ ಏನ್ ಹೇಳಕತ್ತೀನಿ, ಅಂಬೇಡ್ಕರ್ ರಕ್ತದವ್ರು ಯಾರು ಅದಿರಿ ದಯವಿಟ್ಟು ಲೈವ್ದಾಗ ನೋಡಿದ್ರಂದ್ರೆ ಬಂದ್ ಸೇರಿ. ಇಲ್ಲ ನೀವು ಅಧಿಕಾರಿಗಳ ಬಕೆಟ್ ಹಿಡಿಯೋರಾಗಿದ್ರಂದ್ರೆ ಮನೆ ಹಾಕೊಂಡು. ಯಾಕಂದ್ರೆ ನಾ ಈ ವೇದಿಕೆದಾಗ ನೇರವಾಗಿ ಹೇಳ್ತಾ ಇದ್ದೀನಿ, ಇದು ಇವತ್ತಿನ ಪ್ರತಿಭಟನೆ ಅಲ್ಲ, ನಿರಂತರ ಧರಣಿ ಇದೆ. ಇವತ್ತೇನ್ ಕೈಗೊಂಡ್ರಲ್ಲ, ಇವತ್ತಿನ ಸ್ಟಾರ್ಟ್ ಇದೆ. ನಮ್ಮ ಅಮ್ಮತ್ತು ಚಳವಳಿಯವರಿಗೆ ಎಲ್ಲಿವರೆಗೆ ನ್ಯಾಯ ಸಿಗಂಗಿಲ್ಲ ಅಲ್ಲಿವರೆಗೂ ಗದಗ ಜಿಲ್ಲಾದಾಗ ಇಡೀ ನಮ್ಮ ಕರ್ನಾಟಕ ಜನತೆ ಬಂದು ಸೇರ್ತೀವತ್ತಂದು ಈ ವೇದಿಕೆ ಮೂಲಕ ಹೇಳ್ತಾರೆ. ಯಾಕಂತಂದ್ರೆ ಪ್ರಕಾಶ್ ಬರ್ತಾರೆ ನೋಡ್ಕೊಂಡು ಲುಚ್ಚ, ಯಾರ ಲುಚ್ಚ. ನಾನು ನೇರವಾಗಿ ಹೇಳ್ತೀನಿ, ಯಾರು ಸಾಯಿ ಬಣಕವ್ರಿ ಎಲ್ಲರಿಗೆ ಅಧಿಕಾರಿಗಳಿಗೆ ಯಾಕೆ ಸಾಯಿ ಬರ್ತೀರಿ ನೀವು? ಇವರು ನಮ್ಮ ಪೇಮೆಂಟ್ ಇದ್ರಾಗ, ನಮ್ಮ ಇದ್ರಾಗ ತೆರಿಗೆ ಹಣದಾಗ ಪೇಮೆಂಟ್ ತೊಗೊಳ್ರಿ. ಇವರೆಲ್ಲ ಯಾರು ಅಂದ್ರೆ ರಾಜಕೀಯ ವ್ಯಕ್ತಿಗಳ ಬಕೆಟ್ ಹಿಡಿಯೋರು. ಇವರೆಲ್ಲ ಯಾರ ವಿಡಿಯೋ ಮಾಡ್ಕೊಂಡು ನನ್ನ ಮ್ಯಾಗ ಕೇಸ್ ಅಥವಾ ಯಾವ್ದಾರ ಕೇಸ್ ಹಾಕ್ತಿದ್ರೆ ಹಾಕ್ರಿ. ಇವಕ್ಕೆಲ್ಲ ಎದುರೋರು ನಾವು. ಯಾಕಂದ್ರೆ ನಮ್ಮ ಅಪ್ಪಾಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪವಿತ್ರ ಗ್ರಂಥ ಏನ್ ಕೊಟ್ಟೋಗ್ಯಾರ? ಸಂವಿಧಾನ ಕೊಟ್ಟೋಗ್ಯಾರ. ಕಾನೂನು ನಮ್ಮ ಹತ್ರ ಐತಿ. ಎದುರುವಂತ ಯಾವ ಮಕ್ಕಳಿಗೆ ಎದುರುವಂತ ಕೆಲಸಕ್ಕೆ ನಾವು ಮಾಡಕತ್ತಿಲ್ಲ. ನಮ್ಮ ಹಕ್ಕಿಗಾಗಿ ಎಲ್ಲಾ ಸಂಘಟನೆಯವರಿಗೆ, ಏನ್ ದಲಿತ ಸಂಘಟನೆ ಒಂದಲ್ಲ, ಎಲ್ಲಾ ಸಂಘಟನೆಯನ್ನ ಹತ್ತುಕೆ ಕೆಲಸವನ್ನು ಈ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು ಮಾಡಕತ್ತಾರೆ. ದಯವಿಟ್ಟು ಲೈವ್ ನೋಡಕತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಗೃಹ ಸಚಿವರಾಗಿರ್ಬೋದು ಅಥವಾ ಉಸ್ತುವಾರಿ ಸಚಿವರಾಗಿದ್ರೆ ದಯವಿಟ್ಟು ನಮ್ಮ ದಲಿತರನ್ನ ಕೆಣಕಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಓಟ್ ನಿಮಗೆ ಬೇಕು. ನಾವ್ ಏನಾರ ಸಿಡಿದು ಎದ್ದೀವ ಅಂದ್ರೆ ನಿಮ್ ಯಾರು ಕುರ್ಚಿ ಮ್ಯಾಗ ಇರಂಗಿಲ್ಲ. ನೇರವಾಗಿ ಹಾಕತ್ತೀನಿ ಇವತ್ತ ವೇದಿಕೆದಾಗ. ಮುಂದಿನ ಸಲ ನೀವು ಏನಾರ ಆರಿಸಿ ಬರ್ಬೇಕಾದ್ರೆ ದಯವಿಟ್ಟು ಇಲ್ಲಿ ಬಂದು ಮನವಿ ಸ್ವೀಕರಣೆ ಮಾಡ್ರಿ. ಅದೇ ರೀತಿಯಾಗಿ ಹನುಮಂತ ಚಲವಾದಿ ಮೇಲೆ ಏನ್ ಸುಳ್ಳು ಕೇಸ್ ಹಾಕಿರಲ್ಲ ಅದನ್ನ ವಿಚಾರಣೆಗೆ ಒಳಪಡಿಸ್ತೀರಿ. ಅದೇ ರೀತಿಯಾಗಿ ಗದಗ ಜಿಲ್ಲಾದಲ್ಲಿರುವ ಎಲ್ಲಾ ಸುಳ್ಳು ಕೇಸುಗಳನ್ನು ವಿಚಾರಣೆಗೆ ಒಳಪಡಿಸಿ ನ್ಯಾಯ ಒದಗಿಸಿಕೊಡುವಂತ ಕೆಲಸ ಮಾಡ್ರಿ. ಯಾಕಂದ್ರೆ ಇಲ್ಲಿ ನಮ್ಮ ಅಣ್ಣತಮ್ಮರು ಎಲ್ಲರೂ ಸೇರಿರಿ, ದಯವಿಟ್ಟು ಒಬ್ಬರಿಗೊಬ್ಬರು ಬಿಟ್ಟು ಕೊಡುವಂತ ಕೆಲಸ ಮಾಡಕೋರಿ. ಯಾಕಂದ್ರೆ ದಲಿತ ನಾಯಕರನ್ನ ನಾನು ರಗಡ ಮಂದಿ ನೋಡಿನಿ, ನಮ್ಮನ್ನ ನಾವ ಬಿಟ್ಟು ಕೊಡಕತ್ತೀವಿ. ಈ ಸಲ ಈ PSI ಬಂದಾನೆ, ನಮ್ಮ PSI ಬಂದಾನೆ, ನಾವು ಅವನಿಬ್ಬರು ಪಾಠ ಮಾಡೋಣ. ನಮ್ಮೂರಿಗೆ ನಮ್ಮನ್ನು ಬಕೆಟ್ ಹಿಡಿಯುವಂತ ಕೆಲಸ ಏನು ಯಾವಾಗ ಬಿಡ್ತೀವಲ್ಲ ಅವಾಗ ನಮ್ಮನ್ನ ನೋಡಿದ್ರೆ ಎದುರ್ತಾರೆ. ಮೊದಲು ಯಾಕೆ ಎದುರ್ತಿದ್ರು ಅಂತಂದ್ರೆ DSS ದಲಿತ ಸಂಘರ್ಷ ಸಮಿತಿಯವರು ಅಂತಂದ್ರೆ ಎಲ್ಲರೂ ಎದುರ್ತಿದ್ರು. ಅಧಿಕಾರಿಗಳು ಎದುರ್ತಿದ್ರು, ರಾಜಕೀಯ ವ್ಯಕ್ತಿಗಳು ಎದುರ್ತಿದ್ರು, ಎಲ್ಲರೂ ಎದುರ್ತಿದ್ರು. ಆದ್ರೆ ಈಗ ಯಾಕೆ ಎದುರಾಕತ್ತಿಲ್ಲ ಅಂದ್ರೆ ನಾವು ಬಕೆಟ್ ಹಿಡಿಯೋ ಕೆಲಸನ ಮಾಡಾಕತ್ತೀವಿ. ದಯವಿಟ್ಟು ಹೇಳ್ತೀನಿ, ಬಕೆಟ್ ಹಿಡಿಯೋ ಕೆಲಸವನ್ನು ಬಿಟ್ಟು ಬಿಡ್ರಿ. ಯಾರಿಗೇನು ನಮ್ಮ ಸ್ವಂತ ದುಡಿಮೆನಿಂದ ನಾವು ಇದು ಮಾಡ್ತೀವಿ. ಇನ್ನೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಕೇಸಿಂದ ಲೂಟಿ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ರಿ. ಯಾಕಂದ್ರೆ ಲೂಟಿ ಮಾಡೋರಿಗೆ ಎತ್ತಿರ್ತದೆ. ಯಾಕಂದ್ರೆ ಅದು ಭಾಳ ನಡೆದೈತಿ. ಅದಕ್ಕೆ ಇವ್ರು ಎಲ್ಲರೂ ಬಗಾಕತ್ತಿಲ್ಲ. ಅದನ್ನು ಬೇಡ್ರಿ. ಜಯಂತಿ ಮಾಡ್ಬೇಕಾದ್ರೆ ಸ್ವಂತ ರಕ್ಲಿತ ಮಾಡ್ರಿ, ಅಥವಾ ಇನ್ನೊಬ್ಬರು ಯಾರು ರಾಜಕೀಯ ವ್ಯಕ್ತಿಗಳು ಅಥವಾ ಅಂಬೇಡ್ಕರ್ ಅನ್ವಯದವ್ರು ಇರ್ತಾರೆ ಅವ್ರ ರಕ್ಲಿತ ಮಾಡಿದ್ರಿ ಅಂದ್ರೆ ನಿಮಗೆ ಶೋಭಿತ ಇರುತ್ತೆ, ಅಂಬೇಡ್ಕರ್ ಅವ್ರಿಗೆ ಶೋಭಿತ ಇರುತ್ತೆ. ನಾವೇನು ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಅಂತ ಎಲ್ಲಾ ಕಚೇರಿಗಳಿಗೆ ಹೋಗ್ತೀವಿ, ರೊಕ್ಕ ಇಸ್ಕೊಂಡ್ ಬರ್ತೀವಿ. ಅದನ್ನ ಮಾಡೋದ್ರಿಂದ ಇವ್ರು ಯಾಕೆ ಇರ್ತಾರೆ? ನಮ್ಮ ಮತ್ತೆ ರೊಕ್ಕ ಇಸ್ಕೊಂಡು ಹೋಗ್ತಾರೆ, ನಮ್ ಕೆಳಗಿರ್ತಾರೆ. ನಾವು ಆ ಕೆಲಸ ಬಿಟ್ಟು
ನಿರಂತರವಾಗಿ ಯಾವುದೊಬ್ಬ ದಲಿತನಾಗಲಿ ಅಥವಾ ಸಂಘಟನೆಯವರಾಗಲಿ ಯಾವುದೊಬ್ಬ ಅನ್ಯಾಯಕ್ಕೆ ಒಳಗಾದವನಿಗೆ ಹಿಂಬರಾಗಿ ನಿಂತಿರುವಂತ ಕೆಲಸ ಮಾಡುವ ಅಂತಂದು ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಯಾಕಂದ್ರೆ ಹನುಮಂತವಾದಿಯವರಿಗೆ ಇವ ಏನು ಅದನ್ನಲ್ಲ ಪ್ರಕಾಶ್ ಬರ್ತಾರೆ ಅವನ ಆಸ್ತಿ ವಿವರ ಮೊದಲು ತಗಸಿದೆ ಗೌರ್ಮೆಂಟ್ಗೆ. ಯಾಕಂತಂದ್ರೆ ಇವ ಬದಾಮಿದಾಗೂ ಅದೇ ಕೆಲಸ ಮಾಡಿ ಬಂದಾನೆ, ಬಾಲ್ಕೋಟೆಗೂ ಅದೇ ಕೆಲಸನೇ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ ಅದನ್ನು ಅಲ್ಲಿ ಅದೇ ಕೆಲಸ ಮಾಡಿದ್ದಾನೆ. ವಾಪಸ್ ರೋಡ್ ಬಂದು ಅದೇ ಕೆಲಸ ಮಾಡಕತ್ತಾನೆ. ಇವ ಏನಿಲ್ಲ, ಬರೀ ಮರುಗಾರಿಕೆ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಹೋಗೋದೈತಿ, ಹಫ್ತಾ ವಸೂಲಿ ಮಾಡೋದೈತಿ, ಕೋಟ್ಯಾನುಗಟ್ಟಲೆ ಮನಿ ಕಟ್ಟಿಸ್ತಾನೆ. ಇದು ಮುಂಡರಗಿ ತಾಲೂಕದಾಗ ಅವ್ನ ಮನಿ ಐತಿ, ಕೋಟಿ ಗಟ್ಟಲೆ ಮನಿ ಐತಿ. ಇದನ್ನ ಯಾರು ಯಾಕೆ ಮಾತಾಡಕತ್ತಿಲ್ಲ? ಲೋಕಾಯುಕ್ತದವ್ರು ಯಾಕೆ ಸುಮ್ ಕೂತಿದ್ದೀರಿ? ರಾಜಕೀಯ ವ್ಯಕ್ತಿಗಳು ಯಾಕೆ ಸುಮ್ ಕೂತಿದ್ದೀರಿ? ಮೇಲಧಿಕಾರಿಗಳು ಯಾಕೆ ಸುಮ್ ಕೂತಿದ್ದೀರಿ? ಕಣ್ಣಿಗೆ ನೋಡ್ರಿ, ಯಾರು ಲೂಟಿ ಮಾಡಕತ್ತಾರೆ, ಯಾರು ಹಫ್ತಾ ವಸೂಲಿ ಮಾಡಕತ್ತಾರೆ, ಯಾರು ರೌಡಿಸಂ ಮಾಡಕತ್ತಾರೆ ಸ್ಪಷ್ಟವಾಗಿ ಅದು ಕಾಣಿಸುತ್ತೆ. ಅದನ್ನು ಬಿಟ್ಟು ಸಂಘಟನೆಯವರು ಮೇಲೆ ಇದು ದರ್ಪ ದೌರ್ಜನ್ಯ ಯಾಕೆ ನಿಮಗ? ಯಾಕಂದ್ರೆ ನಿಮ್ಮ ಅಕ್ರಮ ಚಟುವಟಿಕೆಗಳು ಹೊರಗೆ ಬರ್ತಾವತ್ತಂದ್ರೆ ಇದು ಮಾಡಕತ್ತೀರಿ ಹೆಂಗ? ಹನುಮಂತ ಚವಾದಿ ಅವರು ಒಂದ ಅಲ್ಲ, ಇಡೀ ಕರ್ನಾಟಕದೊಳಗೆ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳನ್ನು ಹಾಗೂ ಸಂಘಟನೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹತ್ತುಕುವ ಕೆಲಸವನ್ನು ಯಾರು ಮಾಡಕತ್ತಾರಂದ್ರೆ ಅದು ಭ್ರಷ್ಟ ಅಧಿಕಾರಿಗಳು. ನಾ ಹೇಳಕತ್ತೀನಿ, ಭ್ರಷ್ಟ ಅಧಿಕಾರಿಗಳು. ಇಲಾಖೆ ಯಾವುದೇ ಒಂದು ಇಲಾಖೆ ನಾನು ದ್ವೇಷ ಮಾಡಕತ್ತಿಲ್ಲ, ಇಲಾಖೆ ದೋಷಿಸಕತ್ತಿಲ್ಲ. ಯಾಕಂತಂದ್ರೆ ಇದು ಮಾಡಕತ್ತಿದ್ದು ಭ್ರಷ್ಟ ಅಧಿಕಾರಿಗಳು. ಭ್ರಷ್ಟ ಅಧಿಕಾರಿಗಳು ಮಾತ್ರ ಸುಳ್ಳು ಕೇಸ್ ಹಾಕಕತ್ತಾರೆ, ಅವ್ರು ಬಿಟ್ರೆ ನಿಯತ್ತಾಗಿರೋರು ಯಾರು ಮಾಡಕತ್ತಿಲ್ಲ. ಮತ್ ಇನ್ನೊಂದು ಏನಂದ್ರೆ ಪ್ರತಿಭಟನೆ ಕುಂತಾಕ್ರ ಯಾರು ನೀವು ನೇಮಕ ಮಾಡ್ತಾರೆ ಗೊತ್ತೈತೇನ್ರಿ? ನಮ್ಮ ದಲಿತ ಏನ್ ಇದು ಅಧಿಕಾರಿಗಳು ಇರ್ತಾರೆ ಅವ್ರನ್ನ ಇಲ್ಲಿ ನೇಮಕ ಮಾಡ್ತಾರೆ. ಉಳ್ಕಿದವ್ರು ಎಲ್ಲ ಎಲ್ಲಿ ಇರ್ತಾರೆ ಅಂದ್ರೆ ಅಲ್ಲಿ ಹಫ್ತಾ ವಸೂಲಿ ಮಾಡಕತ್ತಾರೆ ರೋಡ್ದಾಗ ಓಪನ್ ಆಗಿ. ಅಂತವ್ರಿಗೆ ಹಫ್ತಾ ವಸೂಲಿ ಹಾಕ್ರಿ, ಅದು ಬಿಟ್ಟು ನೀವು ಸಂಘಟನೆಯವ್ರಿಗೆ ಮ್ಯಾಗ ಹಫ್ತಾ ವಸೂಲಿ ಅಂತ ಹಾಕ್ತೀರಿ. ಏನ್ರಿ ಎಲ್ಲಿ ಬಂದಿರ್ತಿ ನ್ಯಾಯ? ಹೇಳೋರು ಕೇಳೋರಿಲ್ಲ ಅಂತಂದು ಇದು ಏನು ದೌರ್ಜನ್ಯ ದಬ್ಬಾಳಿಕೆ ನಡೆಯಕತ್ತೈತಿ. ಹೆಂಗ ಮುಂದಿನ ದಿನಮಾನಗಳಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಡೀ ರಾಜ್ಯಾದ್ಯಂತ ಅವ್ರ ದಂಡಿ ಚಾಲಾಗುತ್ತೆ ನೆನಪದಾಗ ಇಟ್ಕೋರಿ. ಯಾಕಂದ್ರೆ ಎಷ್ಟು ಶಾಂತಿಯಾಗಿ ಅದಾರ ನಮ್ಮ ಎಲ್ಲ ದಲಿತರು ಮುಂದಿನ ಒಂದು ದಿವಸದಾಗ ಉರಿ ಘಟನೆ ತೋರಿಸ್ತಾರೆ. ಅದನ್ನ ಇಲ್ಲೆಲ್ಲ ಇಡೀ ಜಿಲ್ಲಾದಾಗ ತೋರಿಸ್ತೀವಿ, ಕರ್ನಾಟಕದಲ್ಲಿ ತೋರಿಸ್ತೀವಿ. ಜೈ ಭೀಮ್, ಜೈ ವಂದನೆಗಳು.